ಸ್ಟಾರ್ಟಿಂಗಲ್ಲಿ ಆಗ ಸಾಕ್ಷಿ ಒಬ್ಬಳೇ ಹೋಗಿರ್ತಾಳೆ. ಅಲ್ಲಿ ಅಗ್ನಿ ನೆನೆಸ್ಕೊಂಡು ಏನಾಯಿತು ಏನಿಲ್ಲ, ಒಬ್ಬಳೇ ಎಲ್ಲೋದ್ಲೋ ಎಲ್ಲಿಲ್ಲೋ ಗೊತ್ತಿಲ್ಲ, ಹೋಗಬೇಕು ಅಂತೆಲ್ಲ ಹೇಳಿ ಬರ್ತಾಳೆ. ಏನು ಸ್ವಲ್ಪ ಆದರೂ ಬುದ್ಧಿ ಇದೆಯಾ, ಈ ಭೂತ ಬಂಗ್ಲೆಗೆ ಎದಕ್ಕೆ ಬಂದಿ ಅಂತಂದರೆ, ನಾನು ನಿಮ್ಗೆ ಕರೆದ, ನನಗೇನು ಭಯ ಆಗುತ್ತೆ ಅಂತ ಹೇಳಿದ್ರೆ ನೀವು ಎದಕ್ಕೆ ಬಂದಿರಂದ್ರೆ ಅಂತೆಲ್ಲ ಹೇಳಿ ಜಗಳ ಆಡ್ತಾರೆ. ನಾನು ಬನ್ನಿ ಅಂತ ನಿಮ್ಗೆ ಕರೆದಿನಿ ಅಂತ. ಇದೇ ಟೈಮಿಗೆ ಸಾಕ್ಷಿ ತುಂಬ ಟೆನ್ಷನ್ ಆಗ್ತಾ, ಅಣ್ಣನ ರೂಮಲ್ಲಿಗೋ ಇಲ್ಲ ಎಲ್ಲಿ ಹೋಗಿರ್ಬೋದು ಅಂತೆಲ್ಲ ಹೇಳಿ ಹೊರಗಡೆ ಬಂದಾಗ ಗೋಪಿ ಇರ್ತಾನೆ. ಗೋಪಿ ಮುಂದೆ ಮಾತಾಡ್ತಾಳೆ. ಅದು ನಿಮಗೆ ತುಂಬ ಭಯ ಆಗ್ತಿದೆ ಅಂತ ನಂಗೆ ಗೊತ್ತು, ನೀವು ಇಲ್ಲಿಂದ ಹೊರಟೋಗಿ ಅಂತೆಲ್ಲ ಸಾಕ್ಷಿ ಅಗ್ನಿಗೆ ಹೇಳ್ತಾ ಇರ್ತಾನೆ. ನೋಡು ಅದೆಲ್ಲ ಗೊತ್ತಿಲ್ಲ ಅಂತೆಲ್ಲ ಹೇಳಿ ಕೈ ಹಿಡಿದು ಹೋಗೋಣ ಬಾ ಇಲ್ಲಿಂದ ಅಂತ ಹೇಳಿತಾನೆ. ಇದೇ ಟೈಮಿಗೆ ಗೋಪಿ ಹತ್ರ ಮಾತಾಡ್ತಾ ಇರ್ತಾಳಲ್ಲ ಅವ್ರ ತಂಗಿ, ಏನು ಅಂತೆಲ್ಲ ಹೇಳಿದಾಗ ಅದು ಸಾಕ್ಷಿ ಮೇಡಮ್ ಹೋಗಿ ಸ್ವಲ್ಪ ಹೊತ್ತಾದಮೇಲೆ ಅದು ನಮ್ಮ ಬಾಸ್ ಕೂಡ ಹೋದರು ಅಂತ. ಏನು ಹೇಳ್ತಾ ಇದೀಯಾ ನೀನು ಅಂತೆಲ್ಲ ಹೇಳಿದಾಗ, ಹಾಂ ನಾನು ಹೇಳ್ತಾ ಇರೋದು ನಿಜ. ಫಸ್ಟು ಆ ಸಾಕ್ಷಿ ಮೇಡಮ್ ಹೋಗಿ ಸ್ವಲ್ಪ ಹೊತ್ತಾದಮೇಲೆ ಅಗ್ನಿ ಸಾರ್ ಹೋದ್ರು ಅಂತ ಬೇಳೆ ಇಡಿಸಿ ಹೇಳ್ತಾ ಇರ್ತಾರೆ. ನೀವು ಒಂದು ಕೆಲಸ ಮಾಡಿ, ಅಗ್ನಿ ಸಾರ್ಗಾದರೂ ಫೋನ್ ಮಾಡಿ, ಇಲ್ಲ ಸಾಕ್ಷಿಗಾದರೂ ಫೋನ್ ಮಾಡಿ ಅಂತೆಲ್ಲ ಹೇಳ್ತಾನೆ. ಎಸ್ ಗೋಪಿ ಅಂತೆಲ್ಲ ಹೇಳಿದಾಗ ಸಾಕ್ಷಿ ಮ್ಯಾಮ್ ಫೋನ್ ಈಸ್ ಆಲ್ಸೋ ಸೇಮ್ ಇದೆ ಅಲ್ಲ, ಮಾಡು ಅಂತ. ನಿನಗೆ ಹೆಂಗೆ ಗೊತ್ತು ಅಂತಂದರೆ, ಅದು ಬೆರಳು ಸಂಖ್ಯೆ ಹಿಡ್ಕೊಂಡು ಜಾತಕ ಹೇಳ್ತಾ ಇರ್ತಾನಲ್ಲ, ಅದನ್ನೇ ಹೇಳ್ತಾ ಇರ್ತಾನೆ. ಅವರು ರಾಶಿ ನಕ್ಷತ್ರ ಪ್ರಕಾರ ಗ್ರಹಗಳು ಹೆಂಗೆ ನಡೀತಾ ಇದೆ ಹೆಂಗಿಲ್ಲ ಅದನ್ನು ನಾನು ಹೇಳ್ತಾ ಇದ್ದೀನಿ, ನಾನು ಹೇಳಿದ್ದೆ ನಡೆಯೋದೇ ನಾನು ಹೇಳೋದು ಅಂತೆಲ್ಲ ಹೇಳಿ, ಇವರಿಬ್ಬರು ಒಂದೇ ಜಾಗದಲ್ಲಿ ಹೋಗಿದ್ದಾರೆ ನೋಡು ಅಂತೆಲ್ಲ ಹೇಳಿ ಕನ್ಫರ್ಮೇಷನ್ಗೆ ಫೋನ್ ಮಾಡಿದೆ. ಫೋನ್ ಯಾರು ರಿಸೀವ್ ಮಾಡಲ್ಲ. ಅದು ಸಾಕ್ಷಿ ಅದಿತಿ ತುಂಬ ಅಂದರೆ ತುಂಬ ಪ್ಯಾನಿಕ್ ಆಗ್ತಾಳೆ. ಅದು ಗೋಪಣ್ಣಗಂತೂ ನಗು ಆಗುತ್ತೆ. ಇದೆಲ್ಲ ಏನಿಲ್ಲ ಸಿಂಪಲ್ ಮ್ಯಾಟ್ರ್ ಅಂತೆಲ್ಲ ಹೇಳ್ತಾನೆ. ಅಂತೆಲ್ಲ ಹೇಳಿದಾಗ ಅಗ್ನಿ ಸಾರ್ ಸಾಕ್ಷಿ ಮೇಡಮ್ ಅವರು ಮನೇಲಿರೋವರೆಗೂ ಅಗ್ನಿ ಸಾರ್ ಆಫೀಸ್ಗೆ ಹೋಗ್ತಾ ಇದ್ದಿದ್ದಿಲ್ಲ ಜಾಸ್ತಿ. ಆಫೀಸ್ಗೆ ಹೋಗೋದು ಅವಾಯ್ಡ್ ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿರಾ, ಸಾಕ್ಷಿ ಮೇಡಮ್ ಇದ್ದಲ್ಲೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರಾ? ಗೋಪಣ್ಣ ನೀನು ಹೇಳ್ತಾ ಇರೋದು ನನಗೆ ಸ್ವಲ್ಪನೂ ಅರ್ಥ ಆಗ್ತಲ್ಲ, ತಲೆ ಬುಡನೇ ಇಲ್ಲ, ಹಂಗೆ ಹೇಳ್ತಾ ಇದ್ದೀರಿ ಅಂತೆಲ್ಲ ಹೇಳಿದೆ. ಅದೆಲ್ಲ ಏನಿಲ್ಲ, ನಾನು ಹೇಳಿದ್ದೆ ನಿಜ ಅಂತೆಲ್ಲ ಹೇಳ್ತಾ ಇರ್ತಾನೆ. ಸರಿ ಬಿಡು ಅಂತೆಲ್ಲ ಹೇಳಿ, ಸರಿ ಕೂಲಾಗಿರಮ್ಮ ನೀನು ಮತ್ತೆ ನಿಂಗೆ ಆರಾಮಿಲ್ಲ, ನೀನು ಟೆನ್ಷನ್ ತೊಗೋಬೇಡ ಅಂತೆಲ್ಲ ಹೇಳಿ ಸರಿ ಅಂತೆಲ್ಲ ಹೇಳಿ ಪಾಪ ಈ ಕಡೆ ನಂಬಕ್ಕೂ ಆಗದೆ, ಈ ಕಡೆ ಇದು ಬಿಡೋಕ್ಕೂ ಆಗದೆ ಒದ್ದಾಡ್ತಾ ಇರ್ತಾಳೆ ಅದಿತಿ. ಈ ಕಡೆ ಇವರಿಬ್ಬರು ಹೊರಗಡೆ ಬಂದಾಗ ನಿನಗೆ ಬಾ ಅಂತ ಯಾರು ಹೇಳಿದ್ದು? ಅದೇ ನಮ್ಮ ಬಾಸ್ ನಮ್ಮಪ್ಪ ಹೇಳಿದ್ರಲ್ಲ, ನಿನಗೆ ಅರ್ಥ ಆಗಿಲ್ಲ, ನಿನ್ನ ಕಿವಿಯಾಗ ಹೋಗಲ್ಲ ಅಂದರೆ, ಹೌದು ನಿನಗೇನಾದರೂ ಕಿವಿಯಲ್ಲಿ ಹೋಗ್ತೈತಾ ಅಂತ ಎಲ್ಲ ಹೇಳಿ ಇಬ್ಬರು ಜಗಳ ಆಡ್ತಾ ಇದ್ದೆ. ಹೊರಗಡೆ ಬಂದು ಜಗಳ ಆಡ್ತಾ ಇರಬೇಕಾದ್ರೆ ಫುಲ್ ಜೋರು ಜಗಳ ನಡೀತಾ ಇರಬೇಕಾದ್ರೆ, ನೀನು ನೋಡು ಇದೆಲ್ಲ ತಮಾಷೆ ಅಲ್ಲ ನೋಡು ನಿನಗೆ ಅಂತೆಲ್ಲ, ನನಗೇನು ಭಯ ಆಗಲ್ಲ, ನನಗೇನು ದೆವ್ವ ಭೂತಕ್ಕೆಲ್ಲ ಭಯ ಆಗಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ. ನಿನ್ನ ಯಾವ್ದನ ದೆವ್ವ ಇದ್ರೂ ಕೂಡ ನೀನು ನೋಡಿ ಹೆದರ್ಕೊಂಡು ಓಡೋಗಿರುತ್ತೆ, ನೀನು ಆ ಥರ ಇದೆಯಾ ಅಂತೆಲ್ಲ ಹೇಳ್ತಾನೆ. ಹೌದಾ, ನಿನ್ನನ್ನು ನೋಡಿದರೆ ಯಾವುದಾದ್ರೂ ದೆವ್ವ ಬಚ್ಚಿಟ್ಕೊಂಡಿರ್ತೈತಿ ಬಿಡು ಅಲ್ಲಿ ಅಂತೆಲ್ಲ ಸಾಕ್ಷಿ ಹೇಳಿ, ಸಾಕ್ಷಿ ಕೋಪ ಮಾಡ್ಕೊಂಡು ಸಾಕ್ಷಿ ಮುಂದೆ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಸಾಕ್ಷಿ ಏನೋ ನೋಡಿ ನಿಂತ್ಕೊಂಡ್ಬಿಡ್ತಾ. ಈ ಕಡೆ ಮನೀಶ್ ಫೋನ್ ಮಾಡೋಕೆ ಹೋಗ್ತಾನೆ. ಯಾರು ಫೋನು ರಿಸೀವ್ ಮಾಡ್ತಾ ಇರ್ಬೇಕಾದ್ರೆ ಈ ಕಡೆ ಅವ್ರ ತಂಗಿ ಮನೀಶ್ ಅವ್ರ ತಂಗಿ ಇರ್ತಾಳಲ್ಲ ನಿಕ್ಕಿ ಅವ್ರೇನು ಹೇಳ್ತಾರೆ, ಒಂದು ಕೆಲಸ ಮಾಡು, ನಿನ್ನ ಅಣ್ಣಗೆ ಫೋನ್ ಮಾಡೋ ಬದಲು, ನೀನು ಅಗ್ನಿಬ್ರೋಗೆ ಫೋನ್ ಮಾಡೋ ಬದಲು ನೀನು ಸಾಕ್ಷಿಗೆ ಫೋನ್ ಮಾಡೋದು. ಏನಂದರೆ ನಿಂಗೆ ಗೊತ್ತಿಲ್ವಾ, ಮೊದಲಿಗೆ ಒಬ್ರನ್ನೊಬ್ರು ದ್ವೇಷ ಮಾಡ್ತಾರೆ, ಒಬ್ರಿಗೊಬ್ರು ಕಿತ್ತಾಡ್ತಾರೆ. ಆಮೇಲೆ ಇದು ಏನು ಸಿನಿಮಾ ಜಾಸ್ತಿ ನೋಡ್ತಾ ಇದೆಯಾ ಅಂತೆಲ್ಲ ಹೇಳಿದ್ರೆ, ಇದೇ ಅಲ್ಲ ಬ್ರೋ ನಡೀತಾ ಇರೋದ ಅಂತೆಲ್ಲ ಹೇಳ್ತಾನೆ. ಸಿನಿಮಾ ಜಾಸ್ತಿ ನೋಡ್ತಾ ಇದೆಯಾ ಅಂತೆಲ್ಲ ಹೇಳಿದರೆ, ಇದೆಲ್ಲ ನಾನು ಹೇಳಿದ್ದೆ ನಿಜ ಟ್ರೂ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಸರಿ ಅಂತೆಲ್ಲ ಫೋನ್ ಟ್ರೈ ಮಾಡ್ತಾ ಇರಬೇಕಾದ್ರೆ ಈ ಕಡೆಯಿಂದ ಇವ್ರದ್ದು ಜಗಳ ಮತ್ತೆ ಕಂಟಿನ್ಯೂ ಆಗಿರುತ್ತೆ. ಜಗಳ ಕಂಟಿನ್ಯೂ ಆಗಿ ಈಕೆ ಬಿದ್ದೋಗ್ಬಿಡ್ತಾಳೆ. ಏನೋ ನೋಡಿ ಬಿದ್ದೋಗಿದ್ದೆ ಕೈ ಹಿಡ್ಕೊಳಕ್ಕೆ ಹೋಗ್ತಾಳೆ. ಬೇಡಮ್ಮ ತಾಯಿ, ನಿನ್ನ ಶರ್ಟು ಬ್ಲೇಸರು ಬನೀನು ಎಲ್ಲ ಹರಿದ್ಬಿಟ್ರೆ ನನ್ನ ಮರ್ಯಾದೆ ಪ್ರಶ್ನೆ. ಅವತ್ತೇನೋ 2 ಸಲ ಮನೇಲಿ 3 ಸಲ 2 ಶರ್ಟು 1 ಬನೀನು ಮನೇಲಿ ಆಯಿತು, ನನ್ನ ಮರ್ಯಾದೆ ಉಳಿತು. ಈಗ ಇಲ್ಲಿದ್ದ ನಾನು ಹೆಂಗಪ್ಪ ಹೋಗೋದು? ಅದಕ್ಕೆ ನಾನು ನಿನ್ನ ಕೈ ಹಿಡ್ಕೊಲಿಲ್ಲ, ಕಾಪಾಡಲಿಲ್ಲ ಅಂತೆಲ್ಲ ಹೇಳ್ತಾನೆ. ಇಲ್ಲಿ ಸಾಕ್ಷಿ ಆಳ್ಕೊತಾ ಇರ್ತಾಳೆ. ಹೆಂಗಾದರೂ ಮಾಡಿ ಇವರಿಬ್ಬರನ್ನ ದೂರ ಮಾಡಲೇಬೇಕು ಅಂತೆಲ್ಲ ಹೇಳಿ ಇವರಿಬ್ಬರನ್ನ ದೂರ ಇಡಲೇಬೇಕಂತ ಮನೀಶು ಮತ್ತು ನಿಖಿತಾ ಮೇಡಮ್ ಇಬ್ಬರು ಮಾತಾಡ್ತಾ ಇರ್ತಾರೆ. ಇವರಿಬ್ಬರು ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಮತ್ತೆ ಇವ್ರದ್ದೇ ಸ್ಟಾರ್ಟ್ ಆಗಿ, ನಿನ್ನನ್ನು ನಾನು ಎತ್ತಲ್ಲ ಬಿಡಪ್ಪ, ನಿನ್ನಿಂದ ನನಗೆ ಯಾವತ್ತೂ ತೊಂದರೆ ಆಗಿರೋದು, ನನ್ನ ಬ್ಲೇಸರೆಲ್ಲ ಹರಿದೋಗಿತ್ತಲ್ಲ ಅಂತೆಲ್ಲ ಹೇಳಿ ಸಾಕ್ಷಿ ಎದ್ದೇಳಂಗಿಲ್ಲ. ಆದರೂ ಅಗ್ನಿ ಎಬ್ಬಿಸ್ಲಿ ಅಂತ ಕಾಯ್ತಾ ಇರ್ತಾಳೆ.
ಎಲ್ಲ ನನ್ನ ತಪ್ಪೆ, ನಿಮ್ಮಿಂದಲೇ ನನಗೆ ಈ ಥರ ಸಮಸ್ಯೆ ಅಂತೆಲ್ಲ ಹೇಳಿ ಕಷ್ಟಪಟ್ಕೊಂಡು ತಾನೇ ಎದ್ದು ಇದು ಡ್ರೆಸ್ ಎಲ್ಲ ಕ್ಲೀನ್ ಮಾಡ್ಕೊತಾಳೆ. ಈ ಕಡೆಯಿಂದ ಈ ಮನೀಷು ಮತ್ತು ಸೀರಿಯಸ್ಲಿ ನೀನು ಹೇಳ್ತಾ ಇರೋದು ನಿಜ, ನೋ ಚಾನ್ಸ್ ಅಂತೆಲ್ಲ ಹೇಳಿ, ನಾನು ಹೇಳ್ತಾ ಇರೋದೇ ಟ್ರೂ ಅಂತ ನಿಖಿತಾ ಮತ್ತು ಅವರು ಮನೀಶ್ ಅವರು ಇಬ್ಬರು ಮಾತಾಡ್ತಾ ಇರ್ತಾರೆ. ನೀನು ಹೇಳಿರೋ ಪ್ರಕಾರ ಇವರೊಬ್ಬರ ಜೊತೆಗೆ ಒಂದೇ ಕಡೆ ಹೋಗಿದ್ದಾರಾ ಅಂತೆಲ್ಲ ನೀನು ಹೇಳ್ತಾ ಇರೋದು ಎಸ್ ನಿಜ ಅಂತೆಲ್ಲ ಹೇಳಿ ಅವ್ರ ತಂಗಿ ನಿಖಿತಾ ಹೇಳ್ತಾಳೆ ಇದೇ ನಿಜ ಅಂತೆಲ್ಲ ಹೇಳಿ. ಆಮೇಲೆ ಈ ಕಡೆಯಿಂದ ಇವರಿಬ್ಬರದ್ದು ಮತ್ತೆ ಜಗಳ ಶುರು ಆಗುತ್ತೆ. ಹೋಗೋಣ ಬಾ, ನೀನು ನಮ್ಮ ಆಫೀಸ್ ಎಂಪ್ಲಾಯಿ, ನಿಮ್ಗೇನಾದರೂ ಪ್ರಾಬ್ಲಮ್ ಆದರೆ ನನಗೆ ಕಷ್ಟ ಆಗುತ್ತೆ ಅಂತೆಲ್ಲ ಹೇಳಿ ಸರಿ ಇಲ್ಲಿದೆ ಹೋಗೋಣ ಅಂತೆಲ್ಲ. ಇದೇ ಟೈಮಿಗೆ ಅವ್ರ ತಂಗಿ ಏನೋ ಓದ್ಕೊತಾ ಇರ್ತಾರೆ. ಅವ್ರ ಮಾವ ಬಂದು ಡಿಸ್ಟರ್ಬೆನ್ಸ್ ಆಯ್ತೆ ನಮ್ಮ ಭೂಮಿ ಅಂದರೆ, ಏನಿಲ್ಲ ಮಾವ ಏನು ಮಾಡಿದೆ ಅಸೈನ್ಮೆಂಟ್ ಮಾಡ್ತಾ ಇದ್ದೆ ಅಂತ. ರಾಜು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದಾನಂತೆ, ನೋಡೋಕೆ ಸಾಕ್ಷಿಗೋಸ್ಕರ ವೆಯ್ಟ್ ಮಾಡ್ತಾನೆ, ನೋಡೋಕೆ ಹೊರಟ ಅನ್ನಿಸ್ಬೋದು, ಬಟ್ ಆದರೆ ಮನಸ್ಸಿಂದ ತುಂಬ ಒಳ್ಳೆ ಮನುಷ್ಯ ಅಂತ ಅನ್ನಿಸುತ್ತೆ ಮಾವ ಅಂತೆಲ್ಲ ಹೇಳ್ತಾಳೆ. ಏನೋ ಕಣಮ್ಮ ಅಂತೆಲ್ಲ ಹೇಳಿ ಅವ್ರ ಮಾವ ಸರಿ ಮಗಳೇ ನೀನು ಓದ್ಕೊತಾ ಇರೋ ನಾನು ಬರ್ತೀನಿ, ನೀನು ಹೇಳ್ತಾ ಇರೋದು ನಿಜ ಇರ್ಬೋದು ಅಂತೆಲ್ಲ ಹೇಳಿ ನೀನು ಓದ್ಕೊತಾ ಇರೋ ನಾನು ಬರ್ತೀನಿ ಅಂತೆಲ್ಲ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ಅವ್ರ ಮಾವ ಹೋದ್ಮೇಲೆ ಈ ಕಡೆಯಿಂದ ಸಾಕ್ಷಿ ಹೊರಗಡೆ ಸಾಕ್ಷಿದು ಇವ್ರದ್ದು ಮತ್ತೆ ಜಗಳ ಆಗುತ್ತೆ. ಮತ್ತೆ ಜಗಳ ನಡೀತಾ ಇರಬೇಕಾದ್ರೆ ಫುಲ್ಲು ಧೂಳು ಡಸ್ಟ್ ಎಲ್ಲ ಆಗಿರುತ್ತಲ್ಲ. ಸಾಕ್ಷಿ ಇಲ್ಲಿ ಒಂದು ಮ್ಯೂಸಿಕ್ ಸಾಂಗ್ ಬರುತ್ತೆ. ಮ್ಯೂಸಿಕ್ ಬಂದಾಗ ಇಬ್ಬರು ತುಂಬ ಭಯ ಪಟ್ಕೊತಾ ಇರ್ತಾನೆ. ತುಂಬ ಭಯ ಪಟ್ಕೊಂಡು ಮತ್ತು ಈ ಕಡೆ ಅಗ್ನಿನೂ ಭಯ ಪಡ್ತಾನೆ ಇರ್ತಾನೆ. ಅದೆಲ್ಲ ಗಾಳಿ ಅದು ಇದು ಎಲ್ಲದೂ ನೋಡಿ ಸೌಂಡ್ ಎಲ್ಲ ಬೇರೆ ಸೌಂಡ್ ಎಲ್ಲ ಬರ್ತಾಯಿದೆ. ಅದೆಲ್ಲ ನೋಡಿ ಅಗ್ನಿನೂ ತುಂಬ ಭಯ ಪಡ್ತಾ ಇರ್ತಾನೆ. ಹೀಗೆ ಇವರು ಭೂಮಿನೂ ಮತ್ತು ಅವ್ರ ಮಾವ ಇಬ್ಬರು ಸಮಾಧಾನದಿಂದ ಏನಾಗಲ್ಲ ನಿಮ್ಮ ಧೈರ್ಯದಿಂದ ಇರು ಅಂತೆಲ್ಲ ಹೇಳಿ ಅವ್ರ ಮಾವ ಸೊಸೆ ಇಬ್ಬರು ಮಾತಾಡ್ಕೊತಾರೆ ಭೂಮಿ ಅವರು. ಈ ಕಡೆಯಿಂದ ಇವ್ರದ್ದು ಜಗಳ ಶುರು ಆಗ್ತಾನೆ ಇರ್ತೈತಿ. ಈ ಕಡೆ ಎಲ್ಲಿದ್ದ ಹೋಗೋಣ ಅಂದರೆ ಇಲ್ಲಿ ನಾನು ಎಷ್ಟೇ ಹೇಳಿದರೂ ಕೇಳ್ತಾ ಇಲ್ಲ ಅಲ್ಲೇ ನೀನು ಬಾರೆ ಇಲ್ಲಿ ಅಂದ್ರೆ ಸಾಕ್ಷಿ ಅಲ್ಲಿದ್ದ ಎಲ್ಲೆಲ್ಲಿಗೋ ಹೋಗ್ತಾಳೆ. ಏ ಹುಡುಗಿ ಅಂತೆಲ್ಲ ಹೇಳಿ ಎಷ್ಟೇ ಏನು ಹೇಳಿದರೂ ಅದು ಕೇಳೋಕ್ಕೆ ರೆಡಿ ಇರಲ್ಲ. ಸಾಕ್ಷಿ ತನ್ನ ಪಡಿಗೆ ತಾನು ನಡ್ಕೊತಾನೆ ಹೋಗ್ತಾನೆ ಇರ್ತಾಳೆ. ನಾಳೆ ಎಪಿಸೋಡಲ್ಲಿ ಇಲ್ಲೆಲ್ಲ ಧೂಳು ಜೀಡೆಲ್ಲ ಆಗಿರುತ್ತೆ. ಹೆದರ್ಕೊಂಡು ಅಗ್ನಿ ಮೇಲೆ ಬಿದ್ದುಬಿಡ್ತಾಳೆ. ಅದು ಜೀಡೆಲ್ಲ ತಲೆಗೆಲ್ಲ ಹತ್ಕೊಂಡ್ಬಿಟ್ಟಿರ್ತೈತೆ.